ವೆಂಕಟನಾಥನು ಬದುಕಲೆ ಬಡ ಜೀವ ಎಂದುಕೊಂಡು ಆ ದೆವ್ವದ ಕೈಯಿಂದ ಪ್ರಾಣವನ್ನು ಉಳಿಸಿಕೊಂಡು ಊರಿನ ಕಡೆಗೆ ಎತ್ತಿನ ಗಾಡಿಯನ್ನು ಓಡಿಸುತ್ತಾ ಹೊರಟ. ಮಳೆ ಆಗ ತಾನೇ ನಿಂತಿತ್ತು. ಆದರೆ ಆಕಾಶದಲ್ಲಿ ಮಾತ್ರ ಮೋಡಗಳು ಇನ್ನೂ ಕಪ್ಪಾಗಿ ರಕ್ತ ಹೆಪ್ಪುಗಟ್ಟುವಂತೆ ಕಾಣುತ್ತಿತ್ತು. ಇನ್ನು ಭಯಾನಕ ವಾತಾವರಣ ಹಾಗೆಯೇ ಇತ್ತು. ಆ ಭಯಾನಕ ವಾತಾವರಣದ ಜೊತೆಗೆ ಎತ್ತಿನ ಬಂಡಿಯ ಚಕ್ರದ ಸದ್ದು ಕರ 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 ಎಂದು ಕೇಳಿಸುತ್ತಿತ್ತು. ಈಗೋ ಆಗೋ ವೆಂಕಟನಾಥನು ತನ್ನ ಹಳ್ಳಿಯ ದೊಡ್ಡ ಹೆಬ್ಬಾಗಿಲನ್ನು ಮುಟ್ಟಿದ. ಅವನು ಊರು ಮುಟ್ಟುವ ವೇಳೆಗೆ ಕತ್ತಲಾಗಿತ್ತು. ಹಾಗೆ ಊರು ಕೂಡ ನಿಶಬ್ದವಾಗಿತ್ತು. ಅಲ್ಲಲ್ಲಿ ನಾಯಿಗಳ ಅರ್ತನಾದ. ಊ ಊ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಸದ್ದು ಕೇಳಿಸುತ್ತಿರಲಿಲ್ಲ. ಇತ್ತ ಊರಿನ ಹೆಬ್ಬಾಗಿಲು ಕರ ಕರ ಸದ್ದನ್ನು ಮಾಡುತ್ತಿತ್ತು. ಅವನ ಗಾಡಿಯ ಸದ್ದನ್ನು ಕೇಳಿ ಅಲ್ಲಿಯ ಪಕ್ಕದ ಮನೆಯ ಒಬ್ಬ ಮುದುಕನು ಆಚೆಗೆದ್ದು ತನ್ನ ಕೈಯಲ್ಲಿ ಲಾಟಿನನ್ನು ಹಿಡಿದುಕೊಂಡು ಹೊರಗೆ ಬರುತ್ತಾನೆ. ಅವನ ಹೆಸರು ರಂಗಪ್ಪ. ರಂಗಪ್ಪನು, ಯಾರದು ಈ ಗಾಡಿಯ ಸದ್ದು? ಈ ಗಾಡಿಯ ಸದ್ದನ್ನು ನೋಡಿದರೆ ನಮ್ಮ ಊರಿನ ಗಾಡಿಯ ರೀತಿ ಇದೆಯಲ್ಲ ಎಂದು ಹೇಳಿಕೊಳ್ಳುತ್ತಾ ಆಚೆ ಬರುತ್ತಾನೆ. ಅಷ್ಟರಲ್ಲಿ ಗಾಡಿಯನ್ನು ಹಿಡಿದು ವೆಂಕಟನಾಥನು ಅಂದು, ರಂಗಪ್ಪ ರಂಗಪ್ಪ, ನಾನು ವೆ 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 ವೆಂಕಟ ಎಂದು ತಡವರಿಸುತ್ತಾ ಹೇಳುತ್ತಾನೆ. ಅಂತಹ ಮಳೆಯಲ್ಲೂ ಸಹ ಅವನು ಬೆವತು ಹೋಗಿರುವ ರೀತಿ ಹಾಗೂ ಅವನ ಕಣ್ಣಲ್ಲಿದ್ದ ಭಯ ಹಾಗೂ ಧ್ವನಿಯಲ್ಲಿದ್ದ ತಡವರಿಕೆಯನ್ನು ನೋಡಿದ ರಂಗಪ್ಪ, ವೆಂಕಟ ವೆಂಕಟ, ಏನಾಯಿತು? ಏಕೆ ಇಷ್ಟೊಂದು ಭಯಭೀತನಾಗಿರುವೆ? ಎಂತ ಆಯಿತು ಹೇಳು ಎಂಬುದಾಗಿ ಕೇಳುತ್ತಾರೆ. ಆಗ ವೆಂಕಟನಾಥನು, ರಂಗಪ್ಪ ರಂಗಪ್ಪ, ಅದೊಂದು ದೊಡ್ಡ ಕತೆ. ಆ ಹಳೆಯ ದೇವಾಲಯ, ಅಲ್ಲಿ ಪಿಶಾಚಿ ಎಂದು ತಡವರಿಸುತ್ತಾ ಹೇಳುತ್ತಾನೆ. ನಾನು ಇವತ್ತು ಬದುಕಿ ಬಂದಿರುವುದು ಆ ಶಿವನ ಕೃಪೆಯಿಂದ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ದರೂ ನಾನು ಊರಿಗೆ ಮತ್ತೆ ವಾಪಸ್ ಬರುತ್ತಿರಲಿಲ್ಲ ಎಂಬುದಾಗಿ ಹೇಳುತ್ತಾನೆ. ಆಗ ರಂಗಜ್ಜನು, ವೆಂಕಟನಾಥ, ನಿನಗೆ ಬುದ್ಧಿ ಗಿದ್ದಿ ಇದೆಯೋ ಇಲ್ಲವೋ? ಇಂಥ ಸಮಯದಲ್ಲಿ ಎಲ್ಲಿಂದ ಬರುತ್ತಿರುವೆ? ಸಂತೆಯಿಂದ ಇಷ್ಟು ತಡ ಏಕೆ ಮಾಡಿದೆ? ಆ ಜಾಗದಲ್ಲಿ ಶಾಮಣ್ಣ ರಾಮಣ್ಣ ಇಬ್ಬರು ಏನನ್ನು ನೋಡಿ ಭಯಭೀತರಾಗಿ ಜ್ವರ ಬರಿಸಿಕೊಂಡು ಮನೆಯಲ್ಲಿ ಮಲಗಿದ್ದಾರೆ. ಅಂಥ ಕೆಟ್ಟ ರಸ್ತೆಯಲ್ಲಿ, ದೆವ್ವ ಪಿಶಾಚಿಗಳಿರುವ ರಸ್ತೆಯಲ್ಲಿ ಇಷ್ಟು ತಡವಾಗಿ ಬರುವೆಯಲ್ಲ, ನಿನಗೆ ಬುದ್ಧಿ ಇಲ್ಲವೇ ಎಂಬುದಾಗಿ ಬೈಯುತ್ತಾರೆ. ಸರಿ ಸರಿ, ತುಂಬ ತಡವಾಗಿದೆ, ಹೋಗು, ಮನೆಗೆ ಹೋಗಿ ಊಟ ಮಾಡಿ ವಿಶ್ರಾಂತಿ ಮಾಡಿಗು ಎಂಬುದಾಗಿ ಹೇಳುತ್ತಾರೆ. ಅವನನ್ನು ಕಳಿಸುತ್ತಾರೆ. ಅಷ್ಟರಲ್ಲಿ ವೆಂಕಟನಾಥನ ಭುಜದ ಮೇಲೆ ಯಾರೋ ಕೈ ಇಟ್ಟ ಅನುಭವವಾಗುತ್ತದೆ. ಒಂದು ರೀತಿ ಮಂಜು ಗೆಡ್ಡೆಯ ಮೈ ಮೇಲೆ ಬಿದ್ದ ರೀತಿ ಆಗುತ್ತದೆ. ಅಷ್ಟು ತಣ್ಣಗಿರುತ್ತದೆ. ಆಗ ಅವನಿಗೆ ಸಾಧುಗಳು ಹೇಳಿದ ಆ ಮಾತುಗಳೇ ಪದೇ ಪದೇ ನೆನಪಾಗುತ್ತವೆ. ಇತ್ತ ರಂಗಪ್ಪನ ಮಾತು ಕೇಳಿದ ವೆಂಕಟನಾಥನು ಮರು ಮಾತನಾಡದೆ ತನ್ನ ಗಾಡಿಯನ್ನು ಹತ್ತಿ ಮನೆಯ ಕಡೆಗೆ ಹೊರಟು ಹೋಗುತ್ತಾನೆ. ಮನೆಗೆ ಬಂದವನೇ ಕೊಟ್ಟಿಗೆಗೆ ತನ್ನ ಮುದ್ದಾದ ಎತ್ತುಗಳನ್ನು ಕಟ್ಟಿ ಅವುಗಳಿಗೆ ತಿನ್ನಲು ಮೇವನ್ನು ಹಾಕುತ್ತಾನೆ. ಆದರೆ ವಿಚಿತ್ರವೆಂದರೆ ಆ ಎತ್ತುಗಳು ಸಹ ಭಯಭೀತವಾಗಿರುತ್ತವೆ ಹಾಗೂ ಅವು ಮೇವನ್ನು ಮುಟ್ಟದೆ ಹಾಗೆ ಭಯದಿಂದ ನಿಂತಿರುತ್ತವೆ. ನಂತರ ವೆಂಕಟನಾಥನು ಮನೆಯ ಬಾಗಿಲ ಬಳಿ ನಿಂತು, ಅಮ್ಮ ಅಮ್ಮ, ನಾನು ಬಂದಿರುವೆ ಅಮ್ಮ, ಬಾಗಿಲು ತೆಗಿ ಎಂಬುದಾಗಿ ಕರೆಯುತ್ತಾನೆ. ಅಷ್ಟರಲ್ಲಿ ವೆಂಕಟನಾಥನಿಗೆ ದೇವಾಲಯದಲ್ಲಿ ಕರೆದಿದ್ದ ಆ ದೆವ್ವದ ನಕಲಿ ಮಾತುಗಳು ಕೇಳಿಸುತ್ತವೆ. ನಕಲಿ ಅಮ್ಮನ ಧ್ವನಿಯಲ್ಲಿ, ವೆಂಕಟನಾಥ ವೆಂಕಟನಾಥ, ಬಾಗಿಲು ತೆಗಿಯಪ್ಪ ಎಂಬ ಮಾತುಗಳು ಅವನಿಗೆ ಕೇಳಿದಂತಾಗುತ್ತದೆ. ಅಷ್ಟರಲ್ಲಿ ಅವನ ಮನೆಯ ಬಾಗಿಲು ತಡಕ್ಕನೆ ತೆಗೆಯುತ್ತದೆ. ಬಾಗಿಲಲ್ಲಿ ವೆಂಕಟನಾಥನ ತಾಯಿ ಮಂಜಮ್ಮನು ನಿಂತಿರುತ್ತಾರೆ. ಅವರ ಮುಖದಲ್ಲಿ ಮಗನ ಮೇಲೆ ಕೋಪ, ಪ್ರೀತಿ ಎಲ್ಲ ಒಟ್ಟೊಟ್ಟಿಗೆ ಇರುತ್ತದೆ. ಮಗ ತಡವಾಗಿ ಮನೆ ಬಂದಿದ್ದಕ್ಕೆ ಅವರ ತಾಯಿ ಅವನ ಮೇಲೆ ಕೋಪ ಮಾಡಿಕೊಂಡಿರುತ್ತಾಳೆ. ವೆಂಕಟನಾಥನು,
ಅಮ್ಮ ಅಮ್ಮ ನೀನು ಇಲ್ಲೇ ಇದ್ದೀಯಾ ಎಂಬುದಾಗಿ ಕೇಳುತ್ತಾನೆ. ಆಗ ಅವನ ತಾಯಿಯು, ಯಾಕಪ್ಪ ವೆಂಕಟನಾಥ, ಏನಾಯಿತು? ನಾನು ಇಲ್ಲೇ ಇದ್ದೆ. ನಿನ್ನ ಬರುವಿಕೆಗಾಗಿ ಕಾದು ಕಾದು ಸುಸ್ತಾಗಿ ಹೋದೆ ಕಣಪ್ಪ. ಊಟ ನಿದ್ದೆ ಎಲ್ಲ ಬಿಟ್ಟು ಇಲ್ಲೇ ಕುಳಿತಿರುವೆ ಎಂಬುದಾಗಿ ಹೇಳುತ್ತಾಳೆ. ಯಾಕಪ್ಪ ಮಗನೇ, ಏನಾಯಿತು? ಇಷ್ಟೊಂದು ಭಯಭೇದಗೊಂಡಿರುವೆ. ನಿನ್ನ ಮೈಯಲ್ಲೆಲ್ಲ ಒಂದು ರೀತಿ ತಣ್ಣಗಿದೆಯಲ್ಲ, ಯಾಕೆ ಎಂದು ಪ್ರಶ್ನಿಸುತ್ತಾಳೆ. ಅಮ್ಮ ಅಮ್ಮ ಕಾಡಿನ ದಾರಿಯಲ್ಲಿ ಆ ದೇವಾಲಯ, ಸನ್ಯಾಸಿ ಹಾಗೂ ಅಲ್ಲೇ ಇದ್ದ ಒಂದು ದೆವ್ವದ ಕತೆ ನಡೆಯಿತಮ್ಮ. ನಾನು ಬದುಕಿದ್ದೇ ಹೆಚ್ಚಾಯಿತಮ್ಮ. ಅಮ್ಮ, ಆ ದೆವ್ವ ನಿನ್ನ ಧ್ವನಿಯಲ್ಲಿ ನನ್ನನ್ನು ಕರೆದು ಮುಗಿಸಿಬಿಡುತ್ತಿತ್ತು. ಅಷ್ಟರಲ್ಲಿ ಆ ಸಾಧುಗಳು ನನ್ನನ್ನು ಕಾಪಾಡಿದರು ಅಮ್ಮ ಎಂಬುದಾಗಿ ನಡೆದ ಕಥೆಯನ್ನು ತನ್ನ ತಾಯಿಗೆ ವಿವರಿಸುತ್ತಾನೆ. ಅಷ್ಟರಲ್ಲಿ ಅವಳ ತಾಯಿ, ಅಯ್ಯೋ ಮಗನೇ, ಅದೆಲ್ಲ ದಾರಿಯ ಆಯಾಸ, ಹೊಟ್ಟೆ ಹಸಿವು, ಹಾಗೆ ತಲೆ ತಿರುಗಿದಂತಾಗಿ ನಿನಗೆ ಒಂದು ರೀತಿಯ ಭ್ರಮೆ ಆಗಿರುತ್ತದೆ. ಊಟ ಮಾಡು, ಬಿಸಿ ಬಿಸಿ ಊಟ ಮಾಡಿದರೆ ಒಳ್ಳೆಯ ನಿದ್ರೆ ಬರುತ್ತದೆ ಎಂದು ತಾಯಿಯು ವೆಂಕಟನಾಥನನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ. ಹೋಗು ವೆಂಕಟನಾಥ, ಹೋಗು, ಕೈಕಾಲು ಮುಖವನ್ನು ತೊಳೆದುಕೊಂಡು ಬಾ. ಬಿಸಿ ಅನ್ನ ಸಾಂಬಾರನ್ನು ಹಾಕಿಕೊಡುತ್ತೇನೆ. ಊಟ ಮಾಡಿ ಮಲಗುವೆಯಂತೆ ಎಂಬುದಾಗಿ ಹೇಳುತ್ತಾಳೆ. ವೆಂಕಟನಾಥನು ತನ್ನ ತಾಯಿ ಹಿಂದೆಯೇ ಹೋಗುತ್ತಾನೆ. ಹೋಗಿ ಕೈಕಾಲು ಮುಖವನ್ನು ತೊಳೆದು ಬಂದು ಊಟಕ್ಕೆ ಕೂರುತ್ತಾನೆ. ಮನೆಯೊಳಗೆ ಬರುತ್ತಿದ್ದಂತೆ ತಾಯಿಯ ಪ್ರೀತಿಯ ನುಡಿಗಳು ಹಾಗೂ ಬಿಸಿ ಬಿಸಿ ಊಟದ ಪರಿಮಳ ವೆಂಕಟನಾಥನಿಗೆ ಭಯ ಹೋಗಿ ಸ್ವಲ್ಪ ಧೈರ್ಯ ಬರುತ್ತದೆ. ಹಾಗೆ ಅವನು ಮನಸ್ಸಿನಲ್ಲೇ ಯೋಚನೆ ಮಾಡುತ್ತಾನೆ. ಈಗ ಇದು ನನ್ನ ಮನೆ, ಅದು ಹಳೆಯ ಕಾಡಿನ ದೇವಾಲಯ, ಇಲ್ಲಿಗೆ ಅದು ಬರಲು ಸಾಧ್ಯವಿಲ್ಲ ಎಂದುಕೊಳ್ಳುತ್ತಾನೆ. ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾನೆ. ಆದರೆ ವಿಷಯ ಏನೆಂದರೆ ಅವನಿಗೆ ಗೊತ್ತಿಲ್ಲ, ದೆವ್ವಗಳು ಬಾಗಿಲಿನ ಮೂಲಕ ಬರುವುದಿಲ್ಲ, ಬದಲಿಗೆ ಮನಸ್ಸಿನಿಂದ ಬರುತ್ತವೆ ಎಂದು. ಅವನ ತಾಯಿ ತಟ್ಟೆಯನ್ನು ಇಟ್ಟು ಅದಕ್ಕೆ ಅನ್ನ ಬಡಿಸಿ ಬಿಸಿ ಬಿಸಿ ಸಾಂಬಾರನ್ನು ಹಾಕಿ ಬಡಿಸುತ್ತಾಳೆ. ಊಟ ಮಾಡುತ್ತಾ ವೆಂಕಟನಾಥನು, ಅಮ್ಮ ಅಮ್ಮ, ನೀನು ಇಂದು ಮಧ್ಯಾಹ್ನದಿಂದ ಎಲ್ಲಾದರೂ ಹೋಗಿದ್ದೀಯಾ ಎಂಬುದಾಗಿ ಕೇಳುತ್ತಾನೆ. ಆಗ ಅವನ ತಾಯಿಯು, ಯಾಕೆ ಮಗ ಈ ರೀತಿ ಕೇಳುತ್ತಿದ್ದೀಯಾ? ನಾನು ಎಲ್ಲಿಗೂ ಹೋಗಿಲ್ಲಪ್ಪ. ತುಂಬ ಮಳೆ ಅಲ್ಲವೇ, ಮನೆಯ ಒಳಗೆ ಇದ್ದೆ. ಅಷ್ಟೇ ಅಲ್ಲ, ಪಕ್ಕದ ಮನೆಯ ಭೀಮವ್ವ ಬಂದಿದ್ದಳು, ಅವಳಿಗೆ ಉಪ್ಪಿನಕಾಯಿಯನ್ನು ಕೊಟ್ಟು ಕಳಿಸಿದೆ ಅಷ್ಟೇ ಎಂಬುದಾಗಿ ಹೇಳುತ್ತಾರೆ. ಆಗ ವೆಂಕಟನಾಥನು, ಅಮ್ಮ ಅಮ್ಮ, ನನಗೆ ಭಯವಾಗುತ್ತಿದೆಯಮ್ಮ. ಆ ಸಾಧುಗಳು ಹೇಳಿದ್ದರು, ನಮಗೆ ಯಾರ ಮೇಲೆ ಅತಿಯಾದ ಪ್ರೀತಿ ಇರುತ್ತದೆ ಅವರ ರೂಪದಲ್ಲಿ ದೆವ್ವ ಬರುತ್ತದಂತೆ ಎಂದು ಹೇಳಿದಾಗ ಅವರ ತಾಯಿ, ಅಯ್ಯೋ ವೆಂಕಟನಾಥ, ಮೊದಲು ಊಟ ಮಾಡು. ಊಟ ಮಾಡುವಾಗ ಈ ರೀತಿ ಯೋಚನೆಗಳನ್ನು ಮಾಡಬೇಡ ಮಗನೇ. ಶಿವನ ಇಚ್ಛೆ ಇದ್ದಂತೆ ಆಗುತ್ತದೆ. ನಾವು ನಾಳೆ ಬೆಳಗ್ಗೆ ನಮ್ಮ ಮನೆ ದೇವರಿಗೆ ಹೋಗಿ ಬರೋಣ ಎಂಬುದಾಗಿ ಹೇಳುತ್ತಾರೆ. ಆದರೆ ವೆಂಕಟನಾಥನ ಮನಸ್ಸಿನಲ್ಲಿ ಸಾಧುಗಳು ಹೇಳಿದ ಮಾತುಗಳೇ ಗುಡುತ್ತಿರುತ್ತವೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಅವನ ಮನಸ್ಸು ಯೋಚನೆ ಮಾಡುತ್ತಿರಲಿಲ್ಲ. ಕೊನೆಗೆ ಆಗೋ ಈಗ ಊಟ ಮುಗಿಸಿ ಸೀದಾ ತನ್ನ ಮಲಗುವ ಕೋಣೆಗೆ ಹೋಗಿ ರಗ್ಗನ್ನು ಒಜ್ಜಿಕೊಂಡು ಮಲಗುತ್ತಾನೆ. ಇತ್ತ ಹೊರಗಡೆ ಮತ್ತೆ ಮಳೆ ಜೋರಾಯಿತು. ಮನೆಯ ಕಿಟಕಿಗಳು ಪಟ ಪಟ ಬಡಿದುಕೊಳ್ಳಲು ಪ್ರಾರಂಭಿಸಿದವು. ಅತ್ತ ವೆಂಕಟನಾಥ ರಗ್ಗನ್ನು ತನ್ನ ಮುಖಕ್ಕೆಲ್ಲ ಮುಚ್ಚಿಕೊಂಡು ಮೈಗೆಲ್ಲ ಒಜ್ಜಿಕೊಂಡು ಕಣ್ಣು ಮುಚ್ಚಿ ಮಲಗಲು ಪ್ರಾರಂಭಿಸುತ್ತಾನೆ. ಹೀಗೆ ಮಳೆಯು ಅತ್ಯಂತ ಜೋರಾಗಿ ಪ್ರಾರಂಭವಾಗುತ್ತದೆ. ಅತ್ತ ಕಣ್ಣು ಮುಚ್ಚಿ ಮಲಗಲು ಪ್ರಾರಂಭಿಸಿದ ವೆಂಕಟನಾಥನಿಗೆ ಅವನು ಕಣ್ಣು ಮುಚ್ಚಿದ ಕೂಡಲೇ ಕೆಸರಿನಲ್ಲಿ ಹೂತು ಹೋದ ಗೌರಿಯ ಕೈಯ ಕೊನೆ ಭಾಗ ಕಾಣಿಸಲು ಪ್ರಾರಂಭಿಸುತ್ತದೆ. ಇದರಲ್ಲಿ ಮನೆಯ ಹಾಲಿನಲ್ಲಿ ಛಲ್ 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 ಯಾವುದೋ ವಿಚಿತ್ರ ಶಬ್ದಗಳು ಕೇಳಲು ಪ್ರಾರಂಭವಾಗುತ್ತವೆ. ವೆಂಕಟನಾಥನು, ಇದೇನಿದು ವಿಚಿತ್ರ ಶಬ್ದಗಳು ಕೇಳುತ್ತಿದೆಯಲ್ಲ, ಅದು ಗೆಜ್ಜೆಯ ಸದ್ದು ಕೂಡ ಕೇಳಿಸುತ್ತಿದೆ. ನನ್ನ ತಾಯಿಯು ಕಾಲಿಗೆ ಗೆಜ್ಜೆಯನ್ನು ಹಾಕಿಲ್ಲ, ಆದರೂ ಕಾಲ್ಗೆಜ್ಜೆ ಸದ್ದು ಹೇಗೆ ಬರುತ್ತಿದೆ?
ಇತ್ತ ಗೆಜ್ಜೆ ಸದ್ದು ಹಾಲಿನಿಂದ ವೆಂಕಟನಾಥನ ರೂಮಿನ ಕಡೆಗೆ ಬರುತ್ತಿದೆ. ಗೆಜ್ಜೆ ಸತ್ತಿನ ಜೊತೆ ಒದ್ದೆಯ ಬಟ್ಟೆಯು ನೆಲದಲ್ಲಿ ಎಳೆದುಕೊಂಡಂತೆ ಸರ್ ಸರ್ ಸದ್ದು ಕೂಡ ಆಗುತ್ತಿತ್ತು. ಇತ್ತ ವೆಂಕಟನಾಥನ ಎದೆ ಬಡಿತ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭವಾಗುತ್ತದೆ. ಅವನ ಬಾಗಿಲ ಬಳಿ ನೋಡಿದಾಗ ಅಲ್ಲಿ ಯಾರೋ ನಿಂತಂತೆ ಭಾಸವಾಗುತ್ತದೆ. ಆಗ ಅಮ್ಮ ಅಮ್ಮ ನೀನಿನ್ನು ಮಲಗಿಲ್ಲವೇ ಎಂಬುದಾಗಿ ಕೇಳುತ್ತಾನೆ. ಅವರ ತಾಯಿ ವೆಂಕಟನಾಥ ಮಲಗಿದೆಯೇನಪ್ಪ ಎಂಬುದಾಗಿ ಕೇಳುತ್ತದೆ. ಆಗ ವೆಂಕಟನಾಥನು ಇಲ್ಲ ಅಮ್ಮ, ನೀನು ಇನ್ನೂ ಮಲಗಿಲ್ಲವೇ, ಏನಾದರೂ ಬೇಕಿತ್ತೇ ಎಂಬುದಾಗಿ ಕೇಳುತ್ತಾನೆ. ಅವನ ತಾಯಿಯು ಮಗ ವೆಂಕಟನಾಥ, ನನಗೆ ಯಾಕೋ ನಿದ್ರೆ ಹತ್ತುತ್ತಿಲ್ಲ ಮಗನೇ, ಸ್ವಲ್ಪ ಭಯವೂ ಆಗುತ್ತಿದೆ, ನಿನ್ನ ಬಳಿ ಬಂದು ಮಲಗಲೇ ಎಂಬುದಾಗಿ ಕೇಳುತ್ತಾರೆ. ಮೊದಲೇ ಭಯದಿಂದ ನಡುಗುತ್ತಿದ್ದ ವೆಂಕಟನಾಥನಿಗೆ ಅವನ ತಾಯಿ ಯಾವತ್ತೂ ಸಹ ಆ ರೀತಿ ಕೇಳಿದವರಲ್ಲ, ಇವತ್ತು ಈ ರೀತಿ ಕೇಳುತ್ತಿದೆಯಲ್ಲ ಎಂದುಕೊಂಡು ಮತ್ತಷ್ಟು ಎದೆ ಬಡಿತ ಜೋರಾಗುತ್ತದೆ. ಆಗ ಅವನು ಅಮ್ಮ ಬಾಗಿಲು ಹಾಕಿಲ್ಲಮ್ಮ, ಹಾಗೆ ತಳ್ಳು ತೆಗೆಯುತ್ತದೆ ಎಂಬುದಾಗಿ ಹೇಳುತ್ತಾನೆ. ಆಗ ಅವನ ರೂಮಿನ ಬಾಗಿಲು ತಡಕ್ಕನೆ ತೆಗೆಯುತ್ತದೆ. ಅವರ ತಾಯಿಯು ಮೆಲ್ಲಗೆ ಒಳಗಡೆ ಬರುತ್ತಾಳೆ. ಆದರೆ ಅವಳು ಪ್ರತಿನಿತ್ಯ ನಡೆದಾಡುವ ರೀತಿ ನಡೆದುಕೊಂಡು ಬರುವುದಿಲ್ಲ, ಬದಲಿಗೆ ಕುಂಟುತ್ತಾ ಬರುತ್ತಾಳೆ. ಹಾಗೆಯೇ ಅವಳು ತನ್ನ ತಲೆಯನ್ನು ತಗ್ಗಿಸಿ ಇರುತ್ತಾಳೆ. ಬಂದವಳೆ ವೆಂಕಟನಾಥನ ಮಂಚದ ಮೇಲೆ ಅವನ ಪಕ್ಕ ಕೂರುತ್ತಾಳೆ. ಅವನಿಗೆ ಒಂದು ರೀತಿ ಕೆಟ್ಟ ವಾಸನೆ ಮೂಗಿಗೆ ಬಡಿಯುತ್ತದೆ. ಕೊಳೆತ ಎಲೆಯ ವಾಸನೆ ಹಾಗೂ ಮಳೆಯಲ್ಲೇ ನೆನೆದು ಬಂದಾಗ ಬಟ್ಟೆಯಿಂದ ಬರುವ ಕೆಟ್ಟ ವಾಸನೆಯಂತೆ ಬರುತ್ತಿರುತ್ತದೆ. ಆಗ ಅವನು ಅಮ್ಮ ಇದೇನಮ್ಮ, ಇಂದು ನೀನು ಸ್ನಾನ ಮಾಡಿ ಮಲಗಿಲ್ಲವೇ, ನಿನ್ನ ಮೈಯಿಂದ ಕೆಟ್ಟ ವಾಸನೆ ಬರುತ್ತಿದೆಯಲ್ಲ ಎಂದಾಗ ಮಂಜಮ್ಮಳು ಇಲ್ಲ ಮಗ, ಮಳೆಯಲ್ಲವೇ, ಮಳೆಯಲ್ಲಿ ನೆಂದಿದ್ದೆ, ಅದಕ್ಕೆ ಬಟ್ಟೆ ಒದ್ದೆಯಾಗಿದೆ, ಅಷ್ಟೇ ಅಲ್ಲ ಮಗನೇ, ಇದು ಒದ್ದೆ ಬಟ್ಟೆಯ ವಾಸನೆ ಎನ್ನುತ್ತಾಳೆ. ಹಾಗೆಯೇ ಮಳೆಯ ನೀರು ಕೂಡ ಮನೆಯೊಳಗೆ ಬಂದಿತ್ತು ಮಗನೇ ಎಂದು ಹೇಳುತ್ತಾಳೆ. ಆಗ ವೆಂಕಟನಾಥನಿಗೆ ಸ್ವಲ್ಪ ಭಯವಾಗುತ್ತದೆ. ಮಳೆ ನೀರೇ ಎಲ್ಲಮ್ಮ, ನಾನು ನೋಡಿದೆ ಎಲ್ಲ ಒಣಗಿತ್ತಲ್ಲ ಎಂಬುದಾಗಿ ಹೇಳುತ್ತಾನೆ. ಅಯ್ಯೋ ಮಗನೇ, ಈಗ ಬಂದಿದ್ದು ಕಾಡಿನಿಂದ ನಿನ್ನ ಹಿಂದೆ ನಿನ್ನ ಜೊತೆಗೆ ನಿನ್ನ ಮೇಲೆಯೇ ಬಂದಿದೆಯಪ್ಪ ಎಂದು ಹೇಳುತ್ತಾಳೆ. ಮೊದಲೇ ಭಯದಿಂದ ನಡುಗುತ್ತಿದ್ದ ವೆಂಕಟನಾಥನಿಗೆ ನಿನ್ನ ಜೊತೆಯೇ ಬಂದಿದೆ, ನಿನ್ನ ಹಿಂದೆಯೇ ಬಂದಿದೆ ಎಂದಾಗ ಅದು ಕಾಡಿನಿಂದ ಬಂದಿದೆ ಎಂದು ಹೇಳಿದಾಗ ಅವನಿಗೆ ಅಲ್ಲೇ ಇದ್ದ ಕೂತಿದ್ದ ನೆಲ ಅಲ್ಲೇ ಕುಸಿದಂಥ ಅನುಭವ ಆಗುತ್ತದೆ. ಅದರ ಜೊತೆ ಅವನಿಗೆ ಸಾಧುಗಳು ಹೇಳಿದ ಮಾತುಗಳು ಸಹ ನೆನಪಾಗುತ್ತವೆ. ಅವನು ಮನದಲ್ಲೇ ಇದೇನಿದು ವಿಚಿತ್ರ ಎನಿಸಿದೆಯಲ್ಲ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾನೆ. ವೆಂಕಟನಾಥ ತನ್ನ ಕೈಯಲ್ಲಿದ್ದ ಟಾರ್ಚನ್ನು ತೆಗೆದು ಅವಳ ಮುಖಕ್ಕೆ ಹಿಡಿಯುತ್ತಾನೆ. ಅಮ್ಮ ನಿನ್ನ ಮುಖ ತೋರಿಸು ಎಂಬುದಾಗಿ ಕೇಳುತ್ತಾನೆ. ಅವಳು ವೆಂಕಟನಾಥ ವೆಂಕಟನಾಥ ಟಾರ್ಚನ್ನು ಆಫ್ ಮಾಡಪ್ಪ, ನನ್ನ ಕಣ್ಣಿಗೆ ಚುಚ್ಚಿದಂತೆ ಆಗುತ್ತಿದೆ ಎಂಬುದಾಗಿ ಹೇಳುತ್ತಾಳೆ. ವೆಂಕಟನಾಥನು ಇಲ್ಲ, ನೀನು ಒಂದು ರೀತಿ ವಿಚಿತ್ರವಾಗಿ ವರ್ತಿಸುತ್ತಿದ್ದೀಯಾ ಹಾಗೂ ಮಾತನಾಡುತ್ತಿದ್ದೀಯಾ ಎಂದು ಹೇಳುತ್ತಾನೆ. ಅವಳ ಕಾಲಿನ ಹತ್ತಿರ ಟಾರ್ಚನ್ನು ಹಾಕಿ ನೋಡುತ್ತಾನೆ. ಆಗ ಅವನಿಗೆ ಭೂಮಿಯೇ ಕುಸಿದಂಥ ಅನುಭವವಾಗುತ್ತದೆ. ಅಲ್ಲಿ ಅಮ್ಮನ ಕಾಲುಗಳು ಇರಲಿಲ್ಲ. ಕಾಲೇ ಇಲ್ಲದ ಮೇಲೆ ಕಾಲ್ಗೆಜ್ಜೆ ಎಲ್ಲಿಂದ ಬರುತ್ತದೆ? ಹಾಗೆ ಕಾಲುಗಳು ನೆಲಕ್ಕೆ ತಾಗಿರಲಿಲ್ಲ, ಮೇಲೆ ಗಾಳಿಯಲ್ಲಿ ತೇಲಾಡುತ್ತಿದ್ದವು. ಹಾಗೆ ಅವಳ ಸೀರೆಯಿಂದ ನೀರಿನ ಹನಿಗಳು ತೊಟ್ಟಿಕ್ಕುತ್ತಿದ್ದವು. ಆಗ ವೆಂಕಟನಾಥನು ಧೈರ್ಯ ತಂದುಕೊಂಡು ನೀನು ನಮ್ಮ ಅಮ್ಮ ಅಲ್ಲ, ಯಾರು ನೀನು ಎಂಬುದಾಗಿ ಪ್ರಶ್ನಿಸುತ್ತಾನೆ. ಆಗ ಆ ಮಂಜಮ್ಮ ನಾನು ನಿನ್ನ ತಾಯಿಯಲ್ಲ, ನಾನು ಗೌರಿ, ಸಾಧುಗಳ ಹೆಂಡತಿ, ನಿನಗೆ ನಿನ್ನ ತಾಯಿ ತುಂಬ ಇಷ್ಟ ಅಲ್ಲವೇ, ಅದಕ್ಕೆ ಅವಳ ರೂಪ ಧರಿಸಿ ಬಂದಿರುವೆ ಎಂಬುದಾಗಿ ಹೇಳುತ್ತಾಳೆ. ಆಗ ವೆಂಕಟನಾಥು ಭಯದಿಂದ ನಡುಗುತ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಪ್ಪ ಕಾಪಾಡಪ್ಪ, ನಾರಾಯಣ ಕಾಪಾಡಪ್ಪ ಎಂದು ಧ್ಯಾನ ಮಾಡುತ್ತಾನೆ. ತನ್ನ ನಿಜವಾದ ತಾಯಿಯನ್ನು ಅಮ್ಮ ಎಲ್ಲಿದ್ದೀಯಮ್ಮ, ಬಾರಮ್ಮ ಕಾಪಾಡಮ್ಮ ಎಂದು ಕೂಗುತ್ತಾನೆ.
ವೆಂಕಟನಾಥ ಆಗ ಪಕ್ಕದಲ್ಲಿ ಕುಳಿತಿದ್ದ ಹೆಂಗಸು ಹೇಳುತ್ತಾಳೆ, ನಿನ್ನ ಅಮ್ಮನನ್ನು ಕರೆಯುತ್ತೀಯಾ? ಅವಳು ಹೊರಗಡೆ ಇದ್ದಾಳೆ, ಅವಳ ಧ್ವನಿಯನ್ನು ಕೇಳಿಸಿಕೋ ಎಂದಾಗ ಹೊರಗಡೆಯಿಂದ ಯಾರೋ ಬಾಗಿಲನ್ನು ಬಡಿದ ಸದ್ದು ಕೇಳುತ್ತದೆ. ಬಾಗಿಲನ್ನು ದಡ ದಡ ಬಡಿಯುತ್ತಿರುತ್ತಾರೆ. ವೆಂಕಟನಾಥ, ವೆಂಕಟನಾಥ, ಬಾಗಿಲು ತೆಗಿಯಪ್ಪ, ಪಕ್ಕದ ಮನೆಯ ಭೀಮವ್ವನ ಮನೆಗೆ ಹೋಗಿದ್ದೆ, ಬಾಗಿಲು ತೆಗಿಯಪ್ಪ, ತುಂಬ ಮಳೆ ಜೋರಾಗಿ ಬರುತ್ತಿದೆ ಎಂದು ಕೂಗಾಡುತ್ತಿರುತ್ತಾರೆ. ಈಗ ಹೇಳಿ, ವೆಂಕಟನಾಥ ಯಾರನ್ನು ಕಾಪಾಡಬೇಕು? ತನ್ನ ಪ್ರಾಣವನ್ನು ಅಥವಾ ಬಾಗಿಲಿನ ಮನೆಯಿಂದ ಆಚೆ ಇರುವ ತನ್ನ ನಿಜವಾದ ತಾಯಿಯ ಜೀವವನ್ನು ಅಥವಾ ದೆವ್ವದ ಮಾತನ್ನು ಕೇಳಬೇಕು? ಅಥವಾ ಬಾಗಿಲವರೆಗೂ ನಿಂತಿರುವುದು ದೆವ್ವವೇ? ನೀವೇ ಹೇಳಿ. ಒಂದಲ್ಲ ಎರಡು ತಾಯಂದಿರು, ಅದರಲ್ಲಿ ಎರಡೂ ಕೂಡ ದೆವ್ವವಾಗಿದ್ದರೆ ವೆಂಕಟನಾಥ ಏನು ಮಾಡಬೇಕು? ಹೀಗೆ ವೆಂಕಟನಾಥನು ಮತ್ತೆ ತನ್ನ ಮನಸ್ಸಿನಲ್ಲಿ, ಸಾಧುಗಳೇ, ನೀವು ಹೇಳಿದ್ದು ನಿಜವಾಯಿತು. ಆ ದೆವ್ವದ ಕಪಿಮುಷ್ಟಿಯಿಂದ ನಾನು ತಪ್ಪಿಸಿಕೊಳ್ಳಲಿಲ್ಲ, ಬದಲಿಗೆ ಸಿಕ್ಕಿಕೊಂಡಿರುವೆ ಎಂಬುದಾಗಿ ಹೇಳಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಅವನ ಬಾಗಿಲ ಬಳಿ ಒಂದು ಕಿಟಕಿ ಜೋರಾಗಿ ಬಡಿದುಕೊಳ್ಳುತ್ತದೆ. ಪಟ ಪಟ ಸದ್ದನ್ನು ಮಾಡುತ್ತದೆ. ಹಾಗೆ ಅದು ತೆರೆದುಕೊಳ್ಳುತ್ತದೆ. ಆ ಕಿಟಕಿಯನ್ನು ವೆಂಕಟನಾಥನು ಅಲ್ಲಿಂದನೇ ಬಗ್ಗಿ ನೋಡಿದರೆ ಅಲ್ಲಿ ಸಾಧುಗಳು ಸಹ ನಿಂತಿರುತ್ತಾರೆ. ಕತ್ತಲೆಯಲ್ಲಿ ಸ್ಪಷ್ಟವಾಗಿ ಕಾಣದಿದ್ದರೂ ಅವರ ಬಟ್ಟೆಯನ್ನು ನೋಡಿ ಅವನು ಮಿಂಚಿನ ಬೆಳಕಿನಲ್ಲಿ ಸಾಧುಗಳೆಂದು ಅಂದುಕೊಳ್ಳುತ್ತಾನೆ. ಆದರೆ ಅವರ ಕಣ್ಣುಗಳಲ್ಲಿ ಬೆಂಕಿಯ ರೀತಿ ಭಾಸವಾಗುತ್ತಿತ್ತು. ಇತ್ತ ಆವಾಗ ಬಂದಿರುವರು ನಿಜವಾದ ಸಾಧುಗಳೇ, ವೆಂಕಟನಾಥನನ್ನು ಕಾಪಾಡಲು ಬಂದಿರುವರೇ, ಅಥವಾ ಅವರೂ ಕೂಡ ಗೌರಿಯ ಕಪಿಮುಷ್ಟಿಗೆ ಸಿಕ್ಕಿ ದೆವ್ವವಾಗಿ ಬದಲಾಗಿ ಅವಳ ಆಟದ ವಸ್ತುವಾಗಿ ಬಂದಿರುವರೇ? ಮನೆ ಒಳಗೂ ತಾಯಿ ರೂಪದ ದೆವ್ವ, ಹೊರಗಡೆಯೂ ಸಹ ತಾಯಿ ರೂಪದ ದೆವ್ವ. ಸಾಧುಗಳು ಕೂಡ ಸತ್ತು ದೆವ್ವವಾಗಿದ್ದಾರೆ. ಅಂದರೆ ನಾನು ಒಬ್ಬನೇ ಕಾಡಿನಿಂದ ಬಂದಿಲ್ಲ, ಜೊತೆಗೆ ಇಡೀ ಸ್ಮಶಾನವನ್ನೇ ಜೊತೆಯಲ್ಲಿ ಕರೆದುಕೊಂಡು ಬಂದಿರಬೇಕು ಎಂದುಕೊಳ್ಳುತ್ತಾನೆ. ಅಸಲಿಗೆ ಅಂದು ಏನಾಯಿತು ಏನು ಸಹ ಅರ್ಥವಾಗುತ್ತಿಲ್ಲವಲ್ಲ. ನನಗೆ ಸಾಧುಗಳು ದೆವ್ವವಾಗಿದ್ದಾರಾ? ಅಸಲಿಗೆ ಆ ದೇವಾಲಯದಲ್ಲಿ ಏನು ನಡೆಯಿತು ಏನು ಸಹ ಅವನಿಗೆ ಅರ್ಥವಾಗದೆ ಹೋಗುತ್ತಿದೆ. ಇತ್ತ ಒಳಗಡೆ ರೂಪದ ದೆವ್ವದ ಅರಚಾಟ, ಆಚೆ ತಾಯಿ ರೂಪದ ಮತ್ತೊಂದು ದೆವ್ವ ಬಾಗಿಲು ಬಡಿಯುತ್ತಿರುವ ಸದ್ದು, ಕಿಟಕಿಯ ಬಳಿ ಸಾಧುಗಳು ದೆವ್ವ ರೀತಿ ಬಂದು ನಿಂತಿರುವುದು. ಎಲ್ಲದೆ ಆ ಸಾಧುಗಳು ವಿಚಿತ್ರವಾಗಿ ನಗುತ್ತಿದ್ದಾರೆ. ವೆಂಕಟನಾಥ ಎಂದು ಕೂಗುತ್ತಿದ್ದಾರೆ. ಈಗ ವೆಂಕಟನಾಥನ ಗತಿ ಏನಾಗಬಹುದು? ಇಡೀ ಮನೆ ಗೌರಿಯ ದ್ವೇಷಕ್ಕೆ ಬಲಿಯಾಗಬಹುದೇ? ಅಥವಾ ವೆಂಕಟನಾಥ ಏನಾದರೂ ಬುದ್ಧಿ ಉಪಯೋಗಿಸಿ ತನ್ನ ಸಂಸಾರವನ್ನು ಉಳಿಸಿಕೊಳ್ಳುತ್ತಾನಾ? ಅಥವಾ ಆ ಸಾಧುಗಳು ಗೌರಿಯ ದ್ವೇಷಕ್ಕೆ ಬಲಿಯಾಗಿ ಅವರು ದೆವ್ವವಾಗಿ ಬದಲಾಗಿದ್ದಾರಾ? ಅಥವಾ ಸಾಧುಗಳು ಅವನನ್ನು ಕಾಪಾಡಲು ಬಂದಿದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ನೀವು ಧೈರ್ಯದಿಂದ ಸಮಾಧಾನವಾಗಿ ಮುಂದಿನ ಭಾಗಕ್ಕಾಗಿ ಕಾಯಬೇಕಾಗುತ್ತದೆ. ಸ್ನೇಹಿತರೆ, ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಈ ಕಥೆಯ ಈ ಭಾಗವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಭಾಗದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಭಯಪಡದೆ ಧೈರ್ಯದಿಂದಿರಿ. ಧನ್ಯವಾದಗಳು ಸ್ನೇಹಿತರೆ.